ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಈ ವ್ಲಾಗ್ನ ಶೂಟ್ ಮಾಡಿ ತುಂಬ ದಿನ ಆಗಿದೆ. ಬಟ್ ಅಪ್ಲೋಡ್ ಮಾಡೋದು ಮರ್ತೋಗ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಇವಾಗ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ತೇರಿಗಿಂತೂ ಮುಂಚೆ ವ್ಲಾಗ್ ಇದು. ತೇರು ಆಲ್ಮೋಸ್ಟ್ ಕಟ್ಟಾಗಿತ್ತು. ನಾವು ಅದನ್ನು ನೋಡಿಕೊಂಡು ಮುಂದ್ಗಡೆ ಹೋದ್ವಿ. ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ನೋಡೋದು ಒಂಥರ ಚೆನ್ನಾಗಿ ಅನಿಸ್ತಿತ್ತು. ತುಂಬ ಜನ ಇದ್ದರು ಅಲ್ವಾ ಕೊಟ್ಟೂರಲ್ಲಿ. ಹಾಗಾಗಿ ಎಲ್ಲರೂ ಒಂದು ರೌಂಡ್ ನೋಡಿಕೊಂಡು ಮನೆಗೆ ಬಂದ್ವಿ. ಅಂದರೆ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು, ಹೂವು ಹಣ್ಣು ಎಲ್ಲ. ಅದನ್ನು ತೊಗೊಂಡು ಮನೆಗೆ ಬಂದ ತಕ್ಷಣವೇ ಅಮ್ಮ ಅಪ್ಪ ಎಲ್ಲರೂ ಬಂದಿದ್ದರು. ತಂಗಿ ಎಲ್ಲರ ಜೊತೆನೂ ಮಾತಾಡಿಕೊಂಡು ಅಮ್ಮ ನಾನು ಸೇರಿ ಅಡುಗೆ ಮಾಡಿದ್ವಿ. ಇಲ್ಲಿ ನಾನು ಸಿಂಪಲ್ಲಾಗಿ ನುಗ್ಗೆಕಾಯಿ ಸಾಂಬಾರು ಮತ್ತು ರೈಸ್ನ ಮಾಡಿದ್ದೀನಿ ಅಷ್ಟೇ. ಅಮ್ಮನೂ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅವರೆಲ್ಲ ಬಂದರು ಅಂತಂದ್ರೆ ಖುಷಿ ಅಲ್ವಾ. ಹಾಗಾಗಿ ಈ ಸತಿ ಯಾರನ್ನೂ ಕರೆದಿರಲಿಲ್ಲ ಹಬ್ಬಕ್ಕೆ. ನಾವೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದು. ಇನ್ನು ಅಮ್ಮ ನಾನು ಸ್ವಲ್ಪ ಒಂದು ವಾರದಿಂದ ಬೆಣ್ಣೆ ಕಡಿಬೇಕು ಅಂತ ಹೇಳಿ ಹಾಗೇ ಇಟ್ಬಿಟ್ಟಿದ್ದೆ. ಇದನ್ನು ಕೆನೆ ತೆಗ್ದು ಇಟ್ಟಿದ್ದಾಯಿತು. ಅಭಿಯವರು ಇದು ಕೆಲಸ ಮಾಡ್ತಾರೆ. ಅದನ್ನು ಇವಾಗ ನಾವು ಮಾಡ್ತಾ ಇರೋದು, ಬೆಣ್ಣೆ ತೆಗಿತಾ ಇರೋದು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಮಿಕ್ಸಿಯಲ್ಲಿ ಬೆಣ್ಣೆ ಕಡಿಯೋದು ಹೇಗೆ ಅಂತ. ಸ್ವಲ್ಪನೇ ಹಾಕಿ ಮೊದಲಿಗೆ ರುಬ್ಬಿ ಆಮೇಲೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿ ಬೆಣ್ಣೆ ಬರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ನೀವೇನಾದ್ರು ಕೊಟ್ಟೂರಲ್ಲಿ ಇದ್ದು ನಿಮಗೇನಾದರೂ ಒಳ್ಳೆ ಹಾಲು, ಈ ಥರ ಬೆಣ್ಣೆ ಬರೋ ಅಂಥ ಹಾಲು ಅಥವಾ ಚೆನ್ನಾಗಿರೋ ಹಾಲು, ಗಟ್ಟಿ ಹಾಲು ಬೇಕು ಅಂದರೆ ಹೇಳಿ. ನಾವು ನಂದಿ ಮಿಲ್ಕ್ನ ತರಿಸ್ತೀವಿ. ಅವ್ರ ನಂಬರ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಕೂಡ. ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ನೋಡಿ. ಒಂದು ಸ್ವಲ್ಪನೇ ಹಾಕಿ ಮಾಡಿದಾಗ ಇದು ಬರೀ ಒಂದು ವಾರದಿಂದ ನಾನು ಕಲೆಕ್ಟ್ ಮಾಡಿರ್ತಕ್ಕಂಥ ಇದರಲ್ಲಿ ಹಾಕಿರೋದು ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ ತೋರಿಸ್ತಿರೋದು ನಿಮಗೆ. ಅಷ್ಟು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ, ಅಷ್ಟೇ ರುಚಿಯಾಗಿ. ನಾವು ಹಾಲನ್ನೆಲ್ಲ ಕುಡಿದು ಅದಾದಮೇಲೂ ಕೂಡ ಇಷ್ಟು ಚೆನ್ನಾಗಿ ಬೆಣ್ಣೆ ಬರುತ್ತೆ ಅಂತಂದರೆ ನಂಬಲೇಬೇಕು. ನಿಮ್ಗೇನಾದರೂ ಅವ್ರ ನಂಬರ್ ಬೇಕಾದರೆ ಹೇಳಿ, ನಾನು ಕೊಡ್ತೀನಿ. ನಂದಿ ಫಾರ್ಮ್ ಅವ್ರದ್ದೇ ಒಂದು ಫಾರ್ಮ್ನ ಮಾಡಿಕೊಂಡು ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ನಮಗೆ ಡೈಲಿ ಹಾಲನ್ನ ಪ್ರೊವೈಡ್ ಮಾಡ್ತಾರೆ. ಈ ಥರ ಗ್ಲಾಸ್ ಬಾಟಲಲ್ಲಿ ಯಾವುದೇ ರೀತಿಯಾದಂತಹ ಒಂಥರ ಗಲೀಜು ಅನ್ಸಲ್ಲ, ತುಂಬ ನೀಟಾಗಿ ಕೊಡ್ತಾರೆ. ಆಮೇಲೆ ಅವರು ತುಂಬಾ ನೀಟ್ನೆಸ್ ಮೇಂಟೈನ್ ಮಾಡ್ತಿದ್ದಾರೆ. ನೋಡಿ ಬೆಣ್ಣೆ ಯಾವ ಥರ ಬಂದಿದೆ ಅಂತ ನೋಡ್ತಾ ಇದ್ರೆ ಬಾಯೆಲ್ಲ ಕೊಂಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಇನ್ನು ಊಟ ಮಾಡಿಕೊಂಡು ಸಂಜೆ ಬೆಳ್ಳಿ ತೇರನ್ನ ನೋಡಿಕೊಂಡು ಮನೆಗೆ ಬಂದಿದ್ದಾಯಿತು. ಇನ್ನು ಮತ್ತೆ ನೆಕ್ಸ್ಟ್ ಡೇ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ನಾಳೆ ತೇರಿರೋದ್ರಿಂದ ಪಾದಯಾತ್ರೆಗಳೆಲ್ಲ ತುಂಬ ಜನ ಬರ್ತಾಯಿದ್ರು. ಅವ್ರನ್ನೆಲ್ಲ ನೋಡೋದೇ ಒಂಥರ ಚೆಂದ ಅಲ್ವಾ. ಅದಕ್ಕೆ ಅಭಿ ಮತ್ತು ನಾನು ಆರಾಮಾಗಿ ಅವ್ರ ಜೊತೆ ಎಲ್ಲ ನೋಡಿಕೊಂಡು ಬರೋಣ. ಹಾಗೆ ಪ್ರಸಾದನೂ ಕೂಡ ಕೊಡ್ತಾಯಿದ್ರು ಅಲ್ವಾ. ಅದನ್ನು ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದಾಯಿತು. ನಾವು ಅಪ್ ಟು ಐನಹಳ್ಳಿ ಮಠನೂ ಹೋಗಿದ್ವಿ. ಅಲ್ಲಿವರೆಗೂ ಕೂಡ ಇದೇ ಥರ ಆಯಿತು. ಥ್ಯಾಂಕ್ ಯು, ಧನ್ಯವಾದಗಳು.